ಎಲ್ಲರಿಗೂ ನಮಸ್ಕಾರ. ಸತ್ಯಪ್ರಿಯ KGL 61 ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇನ್ನೇನು ಹೊಸ ವರ್ಷ ಬರ್ತಾ ಇದೆ. 2025 ಮುಗಿತಾ ಬಂತು. 2026ಕ್ಕೆ ಸ್ವಾಗತ ಮಾಡುತ್ತಾ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬಯಸುತ್ತಾ ಈ ಒಂದು ವಿಡಿಯೋ ಅಂದರೆ ಗಾದೆ ಮಾತುಗಳು ಭಾಗ 6 ಇದನ್ನು ಈಗಾಗಲೇ ನಾನು 1ರಿಂದ 5ರವರೆಗೆ ತಾವು ನೋಡಿದ್ದೀರಾ. ಈಗ ಗಾದೆ ಮಾತು ಭಾಗ 6. ಗಾದೆಗಳಿಗೆ ಕೊನೆ ಇದೆಯೇ? ಇಲ್ಲ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎಂದು ಹೇಳುತ್ತಾರೆ. ನಮ್ಮ ಹಿಂದಿನ ಪೂರ್ವಿಕರು ಅವರ ಅನುಭವದಿಂದ ಮಾಡಿರುವ ಈ ಗಾದೆಗಳು 100ಕ್ಕೆ 100 ಸತ್ಯ. ಈ ಗಾದೆ ಮಾತುಗಳು 1000 ಮಾತಾಡುವುದು ಒಂದೇ, ಒಂದು ಗಾದೆ ಹೇಳುವುದು ಒಂದೇ. ಹೇಳುತ್ತಾರಲ್ಲ, ತಾಳಿದವನು ಬಾಳಿಯನು. ಹೌದು, ಜೀವನದಲ್ಲಿ ಆ ಥರ ಪಡಬಾರದು. ತಾಳ್ಮೆ ಇರಬೇಕು. ಕಷ್ಟ ಸುಖ ಎಲ್ಲರಿಗೂ ಬರುತ್ತೆ. ಕಷ್ಟ ಆದಮೇಲೆ ಸುಖ, ರಾತ್ರಿ ಆದಮೇಲೆ ಹಗಲು. ಅದೇ ರೀತಿ ನಾವು ತಾಳ್ಮೆಯಿಂದ ಇರಬೇಕು. ಎಲ್ಲರ ಮನೆಯ ದೋಸೆ ತೂತೆ. ಹೌದು, ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ. ಬಡವರಿಗೂ ಇರುತ್ತೆ, ಶ್ರೀಮಂತರಿಗೂ ಇರುತ್ತೆ. ಅವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಇರುತ್ತೆ. ಹೇಳುತ್ತಾರಲ್ಲ, ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಹೀಗೆ ಅನೇಕ ಗಾದೆಗಳು ಇವೆ. ಅವುಗಳನ್ನು ಆಯ್ದು ನಾನು ಕೆಲವು ಗಾದೆಗಳು ತಮಗೆ ಹೇಳಲು ಇಷ್ಟಪಡುತ್ತೇನೆ. ನನ್ನ ಈ ಸತ್ಯಪ್ರಿಯ KGL 61 ಚಾನಲ್ಗೆ ತಾವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಹಾಗೂ ಇದೇ ರೀತಿ ತಮ್ಮ ಸ್ನೇಹಿತರಿಗೆ, ಆಪ್ತರಿಗೆ, ನೆಂಟರಿಗೂ ಕಳಿಸಿ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ಹಾಗೂ ನೀವು ನಮಗೆ ಪ್ರೋತ್ಸಾಹ ಮಾಡುತ್ತಾ ಇರಬೇಕು. ಬನ್ನಿ, ಇನ್ನು ವಿಳಂಬ ಮಾಡದೆ ಗಾದೆಗಳನ್ನು ಅದರ ವಿವರಣೆಯೊಂದಿಗೆ, ಅಂದರೆ ಈಗಿನ ಕಾಲಿಗೆ ತಕ್ಕಂತೆ ಅದನ್ನು ವಿವರವನ್ನು ನಾನು ನೀಡಲು ಬಯಸುತ್ತೇನೆ. ಬನ್ನಿ, ಇನ್ನು ತಡ ಮಾಡದೆ ಗಾದೆಗಳ ಅದರ ವಿವರದೊಂದಿಗೆ ಕೇಳೋಣ. ದೊರೆಯನ್ನು ಎದುರಿಗೆ ಹೊಗಳಬೇಕು, ಮಕ್ಕಳಿಗೆ ಮರೆಯಲ್ಲಿ ಹೊಗಳಬೇಕು. ಹೌದು ಅಲ್ಲವೇ? ನಾವು ಶ್ರೀಮಂತರು, ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳಿಗೆ ಅವರ ಎದುರಿನಲ್ಲಿ ಹೊಗಳಿದರೆ ಅವರು ಹೊಗಳಿಕೆಯನ್ನು ಕಂಡು ನಮ್ಮ ಕೆಲಸವೂ ನಮಗೆ ಆಗುತ್ತೆ. ನಮಗೆ ಬಾಕಿ ಇರುವ ಕೆಲಸವೂ ಪೂರ್ತಿ ಆಗುತ್ತೆ. ಹೊಗಳಿದರೆ ಅವರು ಸಂತೋಷ ಪಡುತ್ತಾರೆ. ಹಾಗೂ ನಮ್ಮ ಮಕ್ಕಳಿಗೆ ಎದುರು ಅವರಿಗೆ ಹೊಗಳಬಾರದು. ನೀನು ತುಂಬ ಚೆನ್ನಾಗಿ ಓದುತ್ತೀಯ, ನೀನು ತುಂಬ ಒಳ್ಳೆಯವನು ಅಂತ ಹೇಳುತ್ತಾ ಹೋದರೆ ಅವರು ತುಂಬ ಚೆನ್ನಾಗಿ ಓದುತ್ತಿದ್ದೇನೆ, ಇನ್ಯಾಕೆ ಹೆಚ್ಚಿಗೆ ಓದಬೇಕು ಎಂದು ಓದುವುದನ್ನು ಕಡಿಮೆ ಮಾಡಿಬಿಡುತ್ತಾರೆ. ನೀನು ತುಂಬ ಒಳ್ಳೆಯವನು ಅಂದರೆ ಅವರು ಕೆಟ್ಟದ್ದನ್ನು ಏನಾದರೂ ಕಲಿಯೋದಕ್ಕೆ ಪ್ರಾರಂಭ ಮಾಡುತ್ತಾರೆ. ಆದ್ದರಿಂದ ಮಕ್ಕಳಿಗೆ ಅವರ ಮುಂದೆ ಹೊಗಳಬಾರದು. ಹಾಗೂ ಶ್ರೀಮಂತರಿಗೆ, ಅಧಿಕಾರಿಗಳಿಗೆ ಅವರ ಮುಂದೆ ಅವರಿಗೆ ಹೊಗಳಬೇಕು. ಆಗ ನಮ್ಮ ಕೆಲಸವೂ ಆಗುತ್ತೆ. ಮಕ್ಕಳಿಗೆ ಹೊಗಳಿದರೆ ಅವರು ಓದುವುದನ್ನು ಕಡಿಮೆ ಮಾಡಿಬಿಡುತ್ತಾರೆ. ಆದ್ದರಿಂದ ಮಕ್ಕಳಿಗೆ ಅವರ ಮರೆಯಲ್ಲಿ, ಅವರು ಇಲ್ಲದೇ ಇದ್ದಾಗ ಬೇರೆಯವರೊಂದಿಗೆ ಮಾತನಾಡುವಾಗ ನಾವು ನಮ್ಮ ಮಕ್ಕಳಿಗೆ ಹೊಗಳಬಹುದು. ನಮ್ಮ ಮಗು ತುಂಬ ಚೆನ್ನಾಗಿ ಓದುತ್ತಿದೆ, ತುಂಬ ಒಳ್ಳೆಯವನು, ಒಳ್ಳೆಯ ಸ್ನೇಹಿತರೊಂದಿಗೆ ಇದ್ದಾನೆ ಎಂದು ನಾವು ಹೊಗಳಬಹುದು. ಆದರೆ ಅವರ ಮುಂದೆ ಮಾತ್ರ ಮಕ್ಕಳಿಗೆ ಹೆಚ್ಚಾಗಿ ಹೊಗಳಲೇಬಾರದು ಎಂಬುದೇ ಈ ಒಂದು ಗಾದೆಯ ಅರ್ಥ. ಇದೊಂದು ತಮಾಷೆಯಾದ ಒಂದು ಗಾದೆ. ಕದ್ದು ಹೋಳಿಗೆ ಕೊಟ್ಟರೆ ಬೆಲ್ಲ ಕಡಿಮೆ ಇದೆ ಎಂದು ಹೇಳಿದಂತೆ. ಅಂದರೆ ಯಾರೋ ಕಷ್ಟಪಟ್ಟು ಮನೆಗೆ ಕರೆದು ಊಟ ಹಾಕುತ್ತಾರೆ. ಊಟ ಹಾಕಿದರೆ ಆಯಿತು, ಅವರು ಏನೋ ಊಟ ಕರೆದು ಹಾಕಿದರಲ್ಲ ಎಂದು ಊಟ ಮಾಡಲೇಬೇಕು. ಅದನ್ನು ಬಿಟ್ಟು ಸಾರಿನಲ್ಲಿ ಉಪ್ಪು ಕಡಿಮೆ ಇದೆ, ಪಲ್ಯದಲ್ಲಿ ಖಾರ ಇಲ್ಲ ಎಂದು ಹೇಳುತ್ತಾ ಹೋಗುವುದು. ಅಂದರೆ ಧರ್ಮಕ್ಕೆ ದಟ್ಟಿ ಕೊಟ್ಟರೆ ಹಿತ್ತಲಿಗೋಗಿ ಮೊಳ ಅಳದೊಳದಂತೆ. ಅಂದರೆ ಧರ್ಮಕ್ಕೆ ಏನೋ ಅವರು ಕೊಟ್ಟರೆ ಅದನ್ನು ನಾವು ಉಪಯೋಗಿಸಬೇಕು, ಸುಮ್ಮನೆ ಇರಬೇಕು. ಅದನ್ನು ಬಿಟ್ಟು ನಾವು ಇಲ್ಲ ಸಲ್ಲದ ಮಾತುಗಳನ್ನು ಆಡಿದರೆ ಅವರಿಗೆ ಕೋಪ ಬರುವುದು ಖಂಡಿತ ಅಲ್ಲವೇ? ಆದ್ದರಿಂದ ಈ ಒಂದು ಗಾದೆಯಲ್ಲಿ ಏನೆಂದರೆ, ಕದ್ದು ಅವರು ಏನೋ ಕಷ್ಟಪಟ್ಟು ಏನೋ ಹೋಳಿಗೆ ಮಾಡಿ ಪಾಪ ಬಂದರಲ್ಲ ನೆಂಟರು ಎಂದು ಅವರು ಹೋಳಿಗೆ ಮಾಡಿ ಕೊಟ್ಟರೆ ಅವರು ಹೋಳಿಗೆ ಸುಮ್ಮನೆ ತಿನ್ನಬೇಕು ಅಲ್ಲವೇ? ಅದನ್ನು ಬಿಟ್ಟು ಈ ಹೋಳಿಗೆಯಲ್ಲಿ ಬೆಲ್ಲ ಸ್ವಲ್ಪ ಕಡಿಮೆ ಆಯಿತು, ಸಿಹಿಯೇ ಇಲ್ವಲ್ಲ ಎಂದು ಹೇಳಿದರೆ ಅವರಿಗೆ ಎಷ್ಟು ಕೋಪ ಬರುತ್ತೆ ಅಲ್ಲವೇ? ಆದ್ದರಿಂದ ನಾವು ಯಾರೋ ಸಹಾಯ ಮಾಡಿದರೂ ಆ ಸಹಾಯದಿಂದ ನಾವು ಸಂತೋಷ ಪಡಬೇಕು ಹೊರತು ಅದಕ್ಕೆ ಏನಾದರೂ ಒಂದು ಹೆಸರು ಇಟ್ಟು ಇಲ್ಲ ಸಲ್ಲದ ಮಾತುಗಳು ಆಡುವುದು
ತಪ್ಪು. ಆದ್ದರಿಂದ ಯಾರೇ ಸಹಾಯ ಮಾಡಿದರೂ ಅದನ್ನು ನಾವು ಸಂತೋಷ ಪಡಬೇಕು. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಮಾತುಗಳು ಆಡಿದರೆ ಅವರಿಗೆ ಕೋಪ ಬರುವುದು ಸಹಜ. ನಮಗೆ ಕಷ್ಟ ಇದ್ದಾಗ ಯಾರೋ ನಮಗೆ ಸಹಾಯ ಮಾಡುತ್ತಾರೆ. ನಾವು 1,00,000 ಕೇಳಿದಾಗ ಅವರು ಒಂದು 50,000 ಕೊಡಬಹುದು. 50,000 ಕೊಟ್ಟರೆ ನಾವು ಸಂತೋಷ ಪಡಬೇಕು. ಅದನ್ನು ಬಿಟ್ಟು 1,00,000 ಕೇಳಿದರೆ ಇವರು 50,000 ಕೊಟ್ಟಿದ್ದಾರಲ್ಲ ಎಂದು ನಾವು ಹೇಳಿದರೆ ಅವರಿಗೆ ಕೋಪ ಬರುವುದು ಖಂಡಿತ. ಆದ್ದರಿಂದ ನಮ್ಮ ಸಹಾಯ ಎಷ್ಟು ಬೇಕೋ ಅಷ್ಟು ಪಡೆದು ಅದರಲ್ಲೇ ನಾವು ತೃಪ್ತಿ ಪಡಬೇಕು ಎಂಬುದೇ ಈ ಒಂದು. ಕಣ್ಣು ಮುಚ್ಚಿಕೋಬೇಡ, ಬೆಣ್ಣೆ ಬರುವಾಗ ಹೊರಗೆ ಹೋಗಬೇಡ. ಅಂದರೆ ಎಣ್ಣೆ ಎಂದರೆ ಎಣ್ಣೆ ಅಲ್ಲ. ಇದರ ಅರ್ಥ ಏನೆಂದರೆ ನಮಗೆ ಯಾವುದೋ ಒಂದು ಒಳ್ಳೆಯ ಅದೃಷ್ಟ ಬರುತ್ತೆ. ಆ ಅದೃಷ್ಟ ಬಂದಾಗ ನಾವು ಅದೃಷ್ಟವನ್ನು ನಾವು ಉಪಯೋಗಿಸಲೇಬೇಕು. ದೇವರು ನಮಗೆ ಒಂದು ಅದೃಷ್ಟವನ್ನು ಕೊಟ್ಟಿರುತ್ತಾರೆ, ಅದನ್ನು ನಾವು ಸರಿಯಾದ ಸಮಯದಲ್ಲಿ ಉಪಯೋಗಿಸಿಕೊಳ್ಳಬೇಕು. ಅದೇ ರೀತಿ ಬೆಣ್ಣೆ ಬರುವಾಗ, ಅಂದರೆ ಬೆಣ್ಣೆ ಅಂದರೆ ಒಳ್ಳೆಯದಲ್ಲವೇ? ಬೆಣ್ಣೆ ಎಂದರೆ ಬೆಣ್ಣೆ ತುಪ್ಪ ಎಲ್ಲ ಒಂದೇ ಅಲ್ಲವೇ? ಆದ್ದರಿಂದ ಅದನ್ನು ಬರುವಾಗ ನಾವು ಅದನ್ನು ತೆಗೆದುಕೊಳ್ಳಬೇಕು. ಅದನ್ನು ಬಿಟ್ಟು ಹೋದರೆ ಆಗೋದಿಲ್ಲ. ಅಂದರೆ ಒಳ್ಳೆಯ ಸಮಯ ಬಂದಾಗ ಅದನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ಅಂದರೆ ನಮಗೆ ಒಳ್ಳೆಯ ಸಮಯ ಅಂದರೆ ನಮಗೆ ಅದೃಷ್ಟ ಬರುತ್ತೆ, ದೇವರು ನಮಗೆ ವರ ಕೊಡುತ್ತಾನೆ. ಆ ಒಂದು ಸಮಯದಲ್ಲಿ ಬರುವ ನಮ್ಮ ಅದೃಷ್ಟ, ನಮ್ಮ ಹಣ ಎಲ್ಲವನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ಅದನ್ನು ಬಿಟ್ಟು ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡು ಸುಮ್ಮನಿದ್ದರೆ ಅದು ಹೋಗಿಬಿಡುತ್ತೆ. ಆದ್ದರಿಂದ ಅವಕಾಶ ಸಿಕ್ಕಿದಾಗ, ನಮಗೆ ಅದೃಷ್ಟ ಬಂದಾಗ ಆ ಶ್ರೀಮಂತಿಕೆಯನ್ನು ಉಪಯೋಗಿಸಿಕೊಂಡು ನಮ್ಮ ಮುಂದಿನ ಜೀವನಕ್ಕೆ ಆಗುವಷ್ಟು ಹಣವನ್ನು ಉಳಿಸಿಕೊಳ್ಳಬೇಕು. ಅದನ್ನು ಬಿಟ್ಟು ನಮಗೆ ಅದೃಷ್ಟ ಬಂದಾಗ ನಾವು ಆ ಸಮಯವನ್ನು ಬೇರೆ ಕೆಲಸಗಳಿಗೆ ಉಪಯೋಗಿಸಿಕೊಂಡು ಆ ಅದೃಷ್ಟವನ್ನು ಎಲ್ಲವೂ ನಾವು ಕೈ ಬಿಟ್ಟಿದರೆ ಮುಂದೆ ನಮಗೆ ಕಷ್ಟವಾಗುವುದು ಖಂಡಿತ. ಆದ್ದರಿಂದ ಎಣ್ಣೆ ಬಂದಾಗ, ಅಂದರೆ ನಮಗೆ ಅದೃಷ್ಟ ಬಂದಾಗ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಎಂಬುದೇ ಈ ಒಂದು. ಈಗ ಅದೇ ಒಳ್ಳೆಯ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಒಂದು ಒಳ್ಳೆಯ ಗಾದೆ ಏನೆಂದರೆ, ಹಸಿದು ಉಣದಿರಬೇಡ, ಹಸಿಯದೇ ಉಣಬೇಡ. ಹೌದು, ಹಸಿದು ಉಣದಿರಬೇಡ ಎಂದರೆ ಹೊಟ್ಟೆ ಹಸಿದಾಗ ಊಟ ಮಾಡಲೇಬೇಕು ಎಂಬುದು. ಹಾಗೂ ತುಂಬಿ ಇದ್ದರೆ ಉಣಬೇಡ, ಅಂದರೆ ಊಟ ಮಾಡಬೇಡ. ಅಂದರೆ ನಾವು ಹೊಟ್ಟೆ ಹಸಿದಾಗ ಊಟ ಮಾಡಬೇಕು, ಹೊಟ್ಟೆ ತುಂಬಿದಾಗ ಊಟ ಮಾಡಬಾರದು. ಅಂದರೆ ಹೊಟ್ಟೆ ಹಸಿದಾಗ ನಾವು ಊಟ ಮಾಡಬೇಕು, ಇಲ್ಲದೆ ಹೋದರೆ ಅದು ಗ್ಯಾಸ್ಟ್ರಿಕ್ ಹಾಗೂ ಆರೋಗ್ಯ ಕೆಡುತ್ತೆ, ನಮಗೆ ನಿಶಕ್ತಿಯೂ ಆಗುತ್ತೆ. ಆದ್ದರಿಂದ ಹೊಟ್ಟೆ ಹಸಿದಾಗ ಊಟ ಮಾಡಿ, ಹಾಗೂ ಹೊಟ್ಟೆ ತುಂಬಿ ಇರುವಾಗ ನಾವು ಊಟ ಮಾಡಲು ಹೋಗಬಾರದು. ಸುಮ್ಮನೆ ಯಾರೋ ಊಟಕ್ಕೆ ಕರೆದರು ಎಂದು ಊಟಕ್ಕೆ ಹೋಗಿಬಿಡುವುದು. ಆಮೇಲೆ ಎಲ್ಲೋ ಮದುವೆ ಮನೆಗೆ ಹೋದಾಗ ಸಿಕ್ಕಾಪಟ್ಟೆ ಊಟ ಮಾಡಿಬಿಡುವುದು, ಕತ್ತಿನವರೆಗೆ ತಿನ್ನು ಬಿಡುವುದು. ನಮಗೆ ಆಗದೆ ಹೋದರೂ ನಾಲಿಗೆ ರುಚಿಗೋಸ್ಕರ ಹೊಟ್ಟೆ ತುಂಬ ತಿಂದು ಕತ್ತಿನವರೆಗೆ ತಿನ್ನು ಬಿಡುವುದು. ಅದು ಏನಾಗುತ್ತೆ, ಮುಂದೆ ಅಜೀರ್ಣವಾಗುತ್ತೆ. ಅಜೀರ್ಣ ಆಗಿ ಹೊಟ್ಟೆ ನೋವು ಬಂದು ಇಲ್ಲ ಸಲ್ಲದ ಆರೋಗ್ಯ ಕೆಡುತ್ತೆ. ಆದ್ದರಿಂದ ಹೊಟ್ಟೆ ತುಂಬಿದಾಗ ಊಟವನ್ನು ನಿಲ್ಲಿಸಬೇಕು, ಹೊಟ್ಟೆ ಹಸಿದಾಗ ಊಟ ಮಾಡಬೇಕು ಎಂಬುದೇ ಈ ಒಂದು. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು. ಹೌದು, ಹುಟ್ಟುತ್ತಾ ಅಣ್ಣ ತಮ್ಮಂದಿರು ತುಂಬ ಪ್ರೀತಿಯಾಗಿ ಒಂದೇ ಮನೆಯಲ್ಲಿ ಊಟ ಮಾಡಿ, ಆಟ ಆಡಿ, ಚೆನ್ನಾಗಿ ಓದಿ, ತಂದೆ ತಾಯಿ ಹತ್ತಿರ ಚೆನ್ನಾಗಿ ಇರುತ್ತಾರೆ. ಆದರೆ ಬೆಳೆಯುತ್ತಾ ತಂದೆ ತಾಯಿ ಏನಾದರೂ ಆಸ್ತಿ ಪಾಸ್ತಿ ಏನಾದರೂ ಮಾಡಿಬಿಟ್ಟರೆ, ಅವರಿಗೆ ಎಲ್ಲರಿಗೂ ಮದುವೆ ಆದರೆ ಅಲ್ಲಿ ಶುರುವಾಗುತ್ತೆ ಅವರಲ್ಲಿ ಜಗಳ. ನನಗೆ ಬೇಕು, ನಿನಗೆ ಬೇಕು ಈ ಆಸ್ತಿ ಎಂದು ಒಬ್ಬರಿಗೊಬ್ಬರಿಗೆ ಜಗಳ ಶುರುವಾಗುತ್ತೆ. ಆಗ ಅವರು ದಾಯಾದಿಗಳಾಗುತ್ತಾರೆ. ಅಂದರೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ಅವರು ದಾಯಾದಿಗಳು. ಅಂದರೆ ಒಬ್ಬರಿಗೊಬ್ಬರಿಗೆ ದ್ವೇಷ, ಇಲ್ಲ ಸಲ್ಲದ ಮಾತುಗಳು. ಯಾಕೆಂದರೆ ತಂದೆ ತಾಯಿ ಏನಾದರೂ ಆಸ್ತಿ ಪಾಸ್ತಿ ಏನು ಮಾಡಿಕೊಂಡು ಬಿಟ್ಟರಂತೂ ಅವರು ದೊಡ್ಡವರಾದ ಮೇಲೆ ಒಬ್ಬರಿಗೊಬ್ಬರು ಜಗಳ ಮಾಡುತ್ತಲೇ ಇರುತ್ತಾರೆ. ಎಷ್ಟೋ ಸಾರಿ ನಾವು ನೋಡುತ್ತಾ ಇರುತ್ತೇವೆ, ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡು ಯಾರೋ ಒಬ್ಬರು ಸತ್ತೋಗ್ಬಿಡುತ್ತಾರೆ. ಅಂದರೆ ಅವರ ಪ್ರಾಣವೇ ಹಾನಿಯಾಗುತ್ತೆ. ಆ ರೀತಿ ದಾಯಾದಿಗಳಾಗುತ್ತಾರೆ. ಅಂದರೆ ಅಣ್ಣ ತಮ್ಮಂದಿರು ಚಿಕ್ಕವರಿದ್ದಾಗಲೇ ಪ್ರೀತಿ ಪ್ರೇಮ ಎಲ್ಲವೂ ಇರುತ್ತೆ. ದೊಡ್ಡವರಾಗಿ ಅವರು ಮದುವೆ ಆದ ಮೇಲೆ, ಅವರಿಗೆ ಮಕ್ಕಳು ಆದ ಮೇಲೆ ಆಸ್ತಿಯ ಕುರಿತು ಜಗಳ ಪ್ರಾರಂಭವಾಗುತ್ತೆ. ಅದೇ ರೀತಿ ಅವರು ದಾಯಾದಿಗಳಾಗುತ್ತಾರೆ ಎಂಬುದೇ ಈ ಒಂದು ಗಾದೆಯ. ಬೇಕಾದ್ದು ಬೇವಿನಕಾಯಿ ಆದರೆ ಬೆಲ್ಲದಷ್ಟೇ ಸಿಹಿ ಬೇವಿನಕಾಯಿ ಸಹ. ಅಂದರೆ ನಮಗೆ ಯಾರೋ ಒಬ್ಬರು ತುಂಬ
ಹತ್ತಿರವಿರುತ್ತಾರೆ, ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಆದರೆ ಅವರು ಕೆಟ್ಟವರೇ, ಆದರೂ ನಮಗೆ ಅವರು ಕಂಡರೆ ತುಂಬ ಇಷ್ಟ. ಆಗ ನಾವು ಅವರು ಕೆಟ್ಟವರಾದರೂ ನಾವು ಅವರಿಗೆ ಇಷ್ಟಪಡುತ್ತೇವೆ. ಆ ಸಮಯದಲ್ಲಿ ಹೇಳುತ್ತೇವೆ, ಬೇಕಾದ್ದು ಬೇವಿನಕಾಯಿ, ಅಂದರೆ ಬೇವಿನಕಾಯಿ ಕಹಿ ಅಲ್ಲವೇ, ಆದರೂ ನಮಗೆ ಅವರನ್ನು ಕಂಡರೆ ಬೆಲ್ಲದಷ್ಟೇ ಸಿಹಿ ಆಗುತ್ತೆ. ಅಂದರೆ ಅವರು ಕೆಟ್ಟವರಾದರೂ ಸಹ, ಅಂದರೆ ಅವರು ಕಹಿಯಾದರೂ ನಮಗೆ ಮಾತ್ರ ಅವರು ಬೆಲ್ಲದ ಹಾಗೆ ಕಾಣುತ್ತಾರೆ. ಕೆಲವರು ನೆಂಟರು ಇರುತ್ತಾರೆ, ಅವರು ನಮಗೆ ಇಷ್ಟಪಡುವುದಿಲ್ಲ, ಆದರೂ ನಾವು ಅವರಿಗೆ ಇಷ್ಟಪಡುತ್ತೇವೆ, ಅಂದರೆ ಬೇರೆ ದಾರಿ ಇಲ್ಲ. ಆಗ ಅವರು ಬಂದರೆ ನಮಗೆ ಅಷ್ಟು ಸಂತೋಷವಾಗುತ್ತೆ. ಅಂದರೆ ಅವರು ಬೇವಿನಕಾಯಿಯಷ್ಟು ಕಹಿಯಾದರೂ ನಮಗೆ ಬೆಲ್ಲದಷ್ಟೇ ಸಂತೋಷವಾಗುತ್ತೆ ಎಂಬುದೇ ಈ ಒಂದು ಗಾದೆಯ. ಹಾಲಿದ್ದಾಗ ಹೋಳಿಗೆ ಮಾಡು, ಬಿಸಿಲು ಇದ್ದಾಗ ಹಪ್ಪಳ ಮಾಡು. ಹೌದು, ಯಾವ ಸಮಯದಲ್ಲಿ ಏನು ಮಾಡಬೇಕು ಅದನ್ನು ಮಾಡಲೇಬೇಕು. ಬೇಸಿಗೆಯಲ್ಲಿ ನಾವು ಏನಾದರೂ ಮನೆಯಲ್ಲಿ ಹಪ್ಪಳ, ಸಂಡಿಗೆ ಅದು ಇದು ಮಾಡುತ್ತೇವೆ ಅಲ್ಲವೇ? ಅದೇ ಹಾಲು ಮನೆಯಲ್ಲಿ ಹೆಚ್ಚಾಗಿದ್ದರೆ ಏನು ಮಾಡಬೇಕು? ನಾವು ಹೋಳಿಗೆ ಮಾಡಿ ಆ ಹಾಲಿನಲ್ಲಿ ತಿದ್ದು ಸಂತೋಷ ಪಡುತ್ತೇವೆ, ಅಥವಾ ಆ ಹಾಲಿನಲ್ಲಿ ಇತರ ಏನಾದರೂ ಒಂದು ಸಿಹಿ ಪದಾರ್ಥ ಮಾಡುತ್ತೇವೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಸುಖ ಬಂದಾಗ ಸಂತೋಷ ಪಡು. ಹೌದು, ಸುಖ ಬಂದಾಗ ಸಂತೋಷ ಪಡಲೇಬೇಕು ಅಲ್ಲವೇ? ಅದನ್ನು ಬಿಟ್ಟು ನಾವು ಅಳುತ್ತಾ ಕುಳಿತರೆ ಆಗುತ್ತೆ. ಅಂದರೆ ಹೇಳುತ್ತಾರೆ, ಕಾಲು ಇರುವವರೆಗೂ ಓಡಾಟ, ಕಣ್ಣಿರುವವರೆಗೂ ನೋಟ ಎಂದು. ಅಂದರೆ ನಮಗೆ ಆರೋಗ್ಯ ಇದ್ದಾಗ ನಾವು ಎಲ್ಲೆಲ್ಲಿ ಹೋಗಬೇಕು ಅಲ್ಲೆಲ್ಲ ಹೋಗಿ ಬರಬೇಕು. ಅದನ್ನು ಬಿಟ್ಟು ಒಳ್ಳೆಯ ಆರೋಗ್ಯ ಇದ್ದಾಗ ನಾವು ಮನೆಯಲ್ಲೇ ಕುಳಿತುಕೊಂಡು ನಮಗೆ ಓಡಾಡಲು ಸಾಧ್ಯವಾಗುವುದಿಲ್ಲ. ಆ ಸಮಯದಲ್ಲಿ ನಾನು ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕಾಗಿತ್ತು ಎಂದು ಯೋಚನೆ ಮಾಡುತ್ತಾ ಕುಳಿತರೆ ಏನು ಪ್ರಯೋಜನ? ಅದೇ ರೀತಿ ಹಾಲಿದ್ದಾಗ ಹೋಳಿಗೆ ಮಾಡು, ಬಿಸಿಲಿದ್ದಾಗ ಹಪ್ಪಳ ಮಾಡು. ಅಂದರೆ ಆ ಸಮಯಕ್ಕೆ ತಕ್ಕಂತೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಅಂದರೆ ಯಾರೇ ಆಗಲಿ, ಒಂದು ಒಳ್ಳೆಯ ಸಮಯ ಇದ್ದಾಗ, ಒಳ್ಳೆಯ ವಯಸ್ಸಿದ್ದಾಗ ಮದುವೆ ಮಾಡಿಕೊಳ್ಳಬೇಕು. ಅದನ್ನು ಬಿಟ್ಟು 40-45 ವರ್ಷ ಆದಮೇಲೆ ಮದುವೆ ಮಾಡಿಕೊಳ್ಳಿ ಅಂದರೆ ಏನು ಪ್ರಯೋಜನ? ಆಗ ಅವರು ಮಕ್ಕಳಾಗುವುದು ಕಷ್ಟ. ಆ ಜೀವನದಲ್ಲಿ ಅಂತಹ ಏನು ಒಂದು ಸ್ವಾರಸ್ಯವೇ ಇರುವುದಿಲ್ಲ. ಅಂಥ ಸಮಯದಲ್ಲಿ ಮದುವೆ ಮಾಡಿಕೊಂಡರೆ ಏನು ಪ್ರಯೋಜನ? ಯಾವ ಒಂದು ವಯಸ್ಸಿನಲ್ಲಿ ಮದುವೆ ಮಾಡಿಕೊಳ್ಳಬೇಕೋ ಆ ವಯಸ್ಸಿನಲ್ಲಿ ಮಾಡಿಕೊಳ್ಳಬೇಕು. ಆ ಸಮಯದಲ್ಲಿ ಆ ಒಂದು ಕೆಲಸವನ್ನು ಮಾಡಬೇಕು ಎಂಬುದೇ ಈ ಗಾದೆಯ ಒಂದು ಆಳ ಅರ್ಥ. ಹಾಲು ಕುಡಿದ ಮಕ್ಕಳೇ ಬದುಕೋದಿಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕುತ್ತೇವೆ. ಅದೇ ರೀತಿ ಈ ಒಂದು ಗಾದೆಯ ಅರ್ಥ ಏನೆಂದರೆ, ಯಾರು ಜೀವನದಲ್ಲಿ ಒಳ್ಳೆಯವನಿರುತ್ತಾನೋ, ಯಾರು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡಿರುತ್ತಾನೋ, ಯಾರು ಮೋಸ ಮಾಡದೆ ಒಳ್ಳೆಯ ರೀತಿ ಬದುಕುತ್ತಾನೋ ಅವನು ಸಹ ಹೆಚ್ಚಾಗಿ 80, 90, 100 ವರ್ಷ ಬದುಕಬಹುದು. ಅದೇ ರೀತಿ ಯಾರು ಕೆಟ್ಟ ಕೆಲಸ ಮಾಡಿಕೊಂಡು, ದರೋಡೆ ಮಾಡಿಕೊಂಡು, ಕಳ್ಳತನ ಮಾಡಿಕೊಂಡು, ಮೋಸ ಮಾಡಿಕೊಂಡು ಇರುವರು, ಅವರು 100 ವರ್ಷ ಬದುಕಲು ಸಾಧ್ಯವೇ? ಆಗುವುದಿಲ್ಲ. ನಾವು ನೋಡುತ್ತೇವೆ ದಿನನಿತ್ಯ ರೌಡಿಗಳು, ಅವರ ಆಯಸ್ಸು ಎಷ್ಟಿದ್ರು 40, 50 ಅಷ್ಟೇ. ಆ ರೌಡಿಗಳಿಗೆ ಇನ್ನೊಬ್ಬ ಪುಡಿ ರೌಡಿ ಹುಟ್ಟುಕೊಳ್ಳುತ್ತಾನೆ. ಅವನು ಈ ಒಂದು ಹಿರಿಯ ರೌಡಿಗೆ ಸಾಯಿಸಲು ಹಿಂದೆ ಓಡಾಡುತ್ತಾ ಇರುತ್ತಾನೆ. ನಾವು ದಿನನಿತ್ಯ ನೋಡುತ್ತಾ ಇರುತ್ತೇವೆ. ಈ ರೌಡಿಗಳಿಗೆ ಹೆಚ್ಚು ಆಯಸ್ಸು ಇರುವುದಿಲ್ಲ. ಅಂದರೆ ವಿಷ ಕುಡಿದವನು ಅಂದರೆ ಕೆಟ್ಟ ಕೆಲಸ ಮಾಡುವವನು ಹೆಚ್ಚು ಆಯಸ್ಸು ಇರುವುದಿಲ್ಲ. ಅದೇ ರೀತಿ ಹಾಲು ಕುಡಿದವರು ಹೆಚ್ಚು ಕಡಿಮೆ ಒಂದು 70, 80, 90 ವರ್ಷದವರೆಗೂ ಇರಬಹುದು. ಈ ಅರ್ಥ ಏನೆಂದರೆ, ಒಳ್ಳೆಯ ಜನರೇ ಬದುಕುವುದು ಕಷ್ಟ, ಅಂಥದ್ರಲ್ಲಿ ಕೆಟ್ಟದ್ದು ಮಾಡಿ ಎಷ್ಟು ದಿನ ತಾನೇ ಬದುಕಲು ಸಾಧ್ಯ ಎಂಬುದೇ ಈ ಒಂದು ಗಾದೆಯ ಅರ್ಥ. ಹಾಲು ಕುಡಿದ ಮಕ್ಕಳೇ ಬದುಕುವುದಿಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕಲು ಸಾಧ್ಯವೇ? ಅಲ್ಪವಿದ್ಯೆ ಮಹಾಗರ್ವಿ. ಹೌದು, ಇದು ಹಾಫ್ ಬಾಯ್ಲ್ಡ್ ಎಗ್ ಅಂತ ಹೇಳುತ್ತಾರೆ ಇಂಗ್ಲೀಷ್ನಲ್ಲಿ. ಈ ಅಲ್ಪ ಸ್ವಲ್ಪ ಓದಿರ್ತಾರೆ ಕೆಲವರು, ಅವರು ಇಡೀ ಪ್ರಪಂಚದ ಜ್ಞಾನ ನನ್ನಲ್ಲಿದೆ ಎಂದು ಮೆರೆದಾಡುತ್ತಾರೆ. ಅಂಥವರು ತುಂಬ ಜನರಿಗೆ ತಾವು ನೋಡೇ ಇರುತ್ತೀರಿ. ವಿಷಯ ಗೊತ್ತಿರದೇ ಇದ್ದರೂ ಎಲ್ಲವೂ ನನಗೆ ಗೊತ್ತು ಎಂದು ಹೇಳುತ್ತಾರೆ. ಅವರಿಗೆ ಶ್ರೀಮಂತಿಕೆ ಇರಬಹುದು, ಆದರೆ ಜ್ಞಾನ ಶ್ರೀಮಂತಿಕೆಯಿಂದ ಬರುವುದಿಲ್ಲ. ವಿದ್ಯೆಯನ್ನು ಪಡೆದವನಿಗೆ ಮಾತ್ರ ಆ ವಿದ್ಯೆಯ ಒಂದು ಗುಣ ಇರುತ್ತೆ. ಹೇಳುತ್ತಾರಲ್ಲ, ತುಂಬಿದ ಕೊಡ ತುಳುಕುವುದಿಲ್ಲ ಎಂದು. ಅದೇ ರೀತಿ ಈ ಅರ್ಧ ಕೊಡ ತುಂಬಾ ಶಬ್ದ ಮಾಡೋದು ಜಾಸ್ತಿ. ಅಂದರೆ ಅಲ್ಪ ಸ್ವಲ್ಪ ಜ್ಞಾನ ಇರುತ್ತೆ, ಅವರು ಪೂರ್ತಿ ಜ್ಞಾನ ಇರುವುದಿಲ್ಲ. ಅವರು ಮಾತನಾಡುವುದು ಹೆಚ್ಚು, ಯೋಚನೆ ಮಾಡುವುದು ಕಡಿಮೆ. ಅಂದರೆ ಅತಿ ಹೆಚ್ಚು ಓದಿದವರು ಯೋಚನೆ ಮಾಡಿ ಮಾತನಾಡುತ್ತಾರೆ, ಅತಿ ಕಡಿಮೆ ಓದಿದವರು ಮಾತನಾಡುತ್ತಾರೆ ಆಮೇಲೆ ಯೋಚನೆ ಮಾಡುತ್ತಾರೆ. ಇದು ನಿಮ್ಮ ಅನುಭವಕ್ಕೂ ಬಂದಿರಬಹುದು.
ಅಂತಹ ಸಮಯದಲ್ಲಿ ಇವನು ಅಲ್ಪ ವಿದ್ಯೆ, ಅದರಿಂದ ಇವನಿಗೆ ತುಂಬ ಗರ್ವ ಇದೆ ಎಂದು ಹೇಳುತ್ತಾ ಆದಷ್ಟು ಅಂತಹವರೊಂದಿಗೆ ನಾವು ದೂರ ಇರುವುದೇ ಒಳ್ಳೆಯದು ಎಂಬುದು ನನ್ನ ಒಂದು ಭಾವನೆ. ಅಲ್ಪ ವಿದ್ಯೆ ಮಹಾಗರ್ವಿ ಎಂಬುವ ಈ ಒಂದು ಗಾದೆಯ ನೋಡಿದ್ರಲ್ಲ ಸ್ನೇಹಿತರೆ, ಗಾದೆಗಳಿಗೆ ಎಷ್ಟೊಂದು ಅರ್ಥವಿದೆ. ಈ ಅರ್ಥವನ್ನು ನಾವು ತಿಳಿದುಕೊಂಡರೆ ಯಾರೊಂದಿಗೂ ಜಗಳವೂ ಆಗುವುದಿಲ್ಲ, ನಮ್ಮ ಜೀವನವು ಸುಖಮಯವಾಗಿ ಚೆನ್ನಾಗಿ ನಡೆಯುತ್ತೆ. ಆದ್ದರಿಂದ 1000 ಮಾತಾಡುವುದು, ಒಂದು ಗಾದೆ ಹೇಳುವುದು ಒಂದೇ ಎಂಬುದೇ ಈ ಗಾದೆಗಳಲ್ಲಿ ನಮಗೆ ಕಂಡುಬರುವ ಒಂದು ಒಳ್ಳೆಯ ವಿಷಯ. ಆದ್ದರಿಂದ ಇಂತಹ ಗಾದೆಗಳು ಅಂದರೆ ನನ್ನ ಈ ವಿಡಿಯೋ ಭಾಗ 6 ತಾವು ತಮ್ಮ ಸ್ನೇಹಿತರಿಗೂ ಕಳಿಸಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೂ ಸತ್ಯಪ್ರಿಯ KGL 621ಗೆ ತಾವು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಗಾದೆಗಳು ನಾನು ಇನ್ನೂ ಹೆಚ್ಚಿಗೆ ಹೇಳುತ್ತೇನೆ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನನಗೆ ಇರಲಿ. ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನ್ನನ್ನು ಒತ್ತಿದರೆ ನನ್ನ ಎಲ್ಲ ಒಂದು ಗಾದೆಗಳ ನೋಟಿಫಿಕೇಷನ್ ತಮಗೆ ಬರುತ್ತೆ. ಹಾಗೂ ಸಬ್ಸ್ಕ್ರೈಬ್ ಸಹ ಮಾಡಬಹುದು. ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ.